ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಬಿಗ್ ಬಾಸ್ ರಿಯಾಲಿಟಿ ಶೋ ವಿನ್ನಿಂಗ್ ಮೂಮೆಂಟ್ ಏನಿದೆ ಅದಕ್ಕಾಗಿ ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಇಡೀ ಪ್ರಪಂಚಾದ್ಯಂತ ಬಿಗ್ ಬಾಸ್ನ ವ್ಯೂವರ್ಸ್ ಎಷ್ಟು ಜನ ಇದ್ದಾರೋ ಕರ್ನಾಟಕ ಬಿಗ್ ಬಾಸನ್ನು ನೋಡುವಂಥವರು ಎಲ್ಲರೂ ಸಹ ತುಂಬಾ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ಗಳಿಗೆ ಅಂದರೆ ಅದು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಹೇಳಿ ತಿಳ್ಕೊಳ್ಳುವಂತಹ ಸಮಯ. ಈಗ ಜಿದ್ದಿಯ ಪೈಪೋಟಿಯಲ್ಲಿ ಇರುವಂಥದ್ದು ಬಿಗ್ ಬಾಸ್ನಲ್ಲಿ ಮತ್ತಾರು ಅಲ್ಲ, ಅಶ್ವಿನಿ ಹಾಗೂ ಗಿಲ್ಲಿ ಹಾಗೂ ಅಶ್ವಿನಿ ಈ ಇಬ್ಬರಲ್ಲಿ ವಿನ್ನರ್ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಏನಿದೆ, ಎಲ್ಲರೂ ಸಹ ಇಡೀ ಕರ್ನಾಟಕದ ಜನತೆ ಹೆಚ್ಚಾಗಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಸಹ ಬಿಗ್ ಬಾಸ್ನ ಮಾತುಕತೆಗೆ ತುಂಬಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದರೆ ಬಿಗ್ ಬಾಸ್ನಲ್ಲಿ ವಿನ್ನರ್ ಯಾರಾಗ್ತಾರೆ, ಹೇಗಿರುತ್ತೆ ವಿನ್ನಿಂಗ್ ಮೂಮೆಂಟ್ ಎಲ್ಲವೂ ಸಹ ಕುತೂಹಲವನ್ನು ಬರೆಸಿರುವಂಥದ್ದು. ಈಗ ಈ ಸಲದ ಬಿಗ್ ಬಾಸ್ನಲ್ಲಿ ಏನಾದರೂ ಅಶ್ವಿನಿ ಗೌಡ ಅವರು ವಿನ್ ಆದರೆ ಈಗ ಬಿಗ್ ಬಾಸ್ನಲ್ಲಿ ಇಬ್ಬರು ಹುಡುಗಿಯರ ಕೈಲಿ ಟ್ರೋಫಿ ಹಿಡಿದಂತಾಗುತ್ತೆ. ನಾವು ಗಮನಿಸಿದ್ದೀವಿ, ಬೇರೆ ಎಲ್ಲೆಲ್ಲಿಯೂ ಸಹ ಏನಾಗ್ತಾ ಇದೆ ಅಂದರೆ ಬರೀ ಇಲ್ಲಿ ಮೊದಲಿಂದನೂ ಸಹ ಹುಡುಗರೇ ಮೇಲುಗೈಯಾಗಿದೆ ಟ್ರೋಫಿಯನ್ನು ತೆಗೆದುಕೊಳ್ಳುವುದರಲ್ಲಿ. ಆದರೆ ಕನ್ನಡದಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಯಾರೂ ಸಹ ಟ್ರೋಫಿಯನ್ನು ಗೆದ್ದೇ ಇಲ್ಲ. ಶ್ರುತಿ ಅವರು ಮಾತ್ರ ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿರುವಂಥದ್ದು. ಆದರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಗಂಡು ಮಕ್ಕಳು ಎಷ್ಟು ಜನ ಟ್ರೋಫಿಯನ್ನು ಎತ್ತಿಡಿದಿದ್ದಾರೋ ಅಷ್ಟೇ ಟ್ರೋಫಿಯನ್ನು ಹೆಣ್ಮಕ್ಳು ಕೂಡ ಹಿಡಿದಿದ್ದಾರೆ. ಆದರೆ ಕನ್ನಡ ಬಿಗ್ ಬಾಸ್ನಲ್ಲಿ ಆ ರೀತಿಯಾಗಿ ಇಲ್ಲ. ಯಾಕೆ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆಯನ್ನು ಬಿಗ್ ಬಾಸ್ನಲ್ಲಿ ಕೊಡ್ತಾ ಇಲ್ವಾ ಏನು ಅಂಥದ್ದು ಪ್ರತಿಯೊಬ್ಬರಿಗೂ ಸಹ ಇದೊಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ನೋಡೋಣ ಈ ಸಲ ಏನಾದರೂ ಅಶ್ವಿನಿ ಗೌಡ ಅವರು ಏನಾದರೂ ಬಿಗ್ ಬಾಸ್ ವಿನ್ನಿಂಗ್ ಟ್ರೋಫಿಯನ್ನು ಎತ್ತಿಡಿದ್ರೆ ನಿಜಕ್ಕೂ ಕೂಡ ಅದೊಂದು ಅದ್ಭುತವಾದಂತಹ ದಾಖಲೆ. ನಿಜಕ್ಕೂ ಕೂಡ ಅದೊಂದು ಎಲ್ಲರೂ ಸಹ ಇಷ್ಟಪಡುವಂತಹ ಗಳಿಗೆ ಆಗಿ ಹೊರಹೊಮ್ಮುತ್ತೆ ಕೂಡ ಹೌದು. ನೀವು ಕೂಡ ಈಗಾಗಲೇ ಓಟನ್ನು ಮಾಡಿದರೆ ಖುಷಿ, ಇಲ್ಲ ಅಂದರೆ ಹೋಗಿ ನಿಮಗೆ ಇಷ್ಟವಾದಂತಹ ಸ್ಪರ್ಧೆಗೆ ಓಟನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.